ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೊಂತೀರಲ್ಲ, ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರೇ? ಅಲೆಮಾರಿಗಳನ್ನು ನೀವು ಪದೇ ಪದೇ ಹೇಳ್ತೀರಿ ನಾನು ವಂಚಿತ ಸಮುದಾಯ ಪರ ಅಂತ. ಇದೇನಾ ನೀವು ವಂಚಿತ ಸಮುದಾಯ ಧ್ವನಿ ಆಗೋದು? ಈ ಅಲೆಮಾರಿ ಅಸ್ಪೃಶ್ಯ ಅಲೆಮಾರಿಗಳು, ಅವರು ಸ್ಪರ್ಶ ಜಾತಿಯವರು, ಅವ್ರ ಜೊತೆಗೆ ನಾವು ಕಂಪೀಟ್ ಮಾಡೋಕ್ಕಾಗತ್ತಾ? ಈ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯದ ಪರ ಮಾತಾಡ್ತಾರೆ, ಇದು ಯಾವ ರೀತಿಯ ಸಾಮಾಜಿಕ ನ್ಯಾಯ ಅಂತ ನಾವು ಕೇಳ್ತಾ ಇರೋದು. ಸಂವಿಧಾನಬದ್ಧವಾಗಿ ಮೀಸಲಾತಿ ಪಟ್ಟಿಯಲ್ಲಿ ಏನು ಮೀಸಲಾತಿ ಜಾರಿ ಮಾಡ್ತೋ ಸರ್ಕಾರ, ಭಾರತ ಸರ್ಕಾರ 1956ರಿಂದನೂ ಕೂಡ ನಮ್ಮ ಅಲೆಮಾರಿಗಳು 101 ಜಾತಿಯಲ್ಲಿ 49 ಜಾತಿ ಸೂಕ್ಷ್ಮ ಜಾತಿಗಳು ಇದ್ವಿ. ಆದರೆ ನಮ್ಮ ಅಲೆಮಾರಿಗಳಲ್ಲಿ ಭಾಳ ಅಲ್ಪಸಂಖ್ಯಾತರು, 1000, 500, 2000, 3000 ಇರುವಂಥ ಜನ. ಮತ್ತು ಜೊತೆಗೇನಪ್ಪ ಅಂತ ಹೇಳಿದ್ರೆ ಅಸಂಘಟಿತರು ಮತ್ತು ಅನಕ್ಷರಸ್ಥರು. ಹೀಗಿರುವಂಥ ಕಾಲದಲ್ಲಿ ನಾವು ಆ ಮೀಸಲಾತಿದ ಪರಿಕಲ್ಪನೆ ನಮಗಿರಲಿಲ್ಲ. ನಾವು ಮೀಸಲಾತಿನೇ ಪಡೆಯೋಕ್ಕೆ ಹೋಗಲಿಲ್ಲ. ಹೀಗಿರುವಾಗ ನಾವು ತುಂಬ ಅತಂತ್ರ ಸ್ಥಿತಿಯಲ್ಲಿದ್ವಿ. ಏನು ಕಳೆದ 20-30 ವರ್ಷದ ಹಿಂದ್ಗಡೆ ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನು ಏನು ಎಚ್ಚೆತ್ತ ಅಲೆಮಾರಿ ಯುವಕರು, ಆಮೇಲೆ ಬುದ್ಧಿಜೀವಿಗಳ ಜೊತೆ ನಾವು ಸೇರಿಕೊಂಡು ಬೇರೆ ಬೇರೆ ಬುದ್ಧಿಜೀವಿ ಸಮಾಜ ಪರಿವರ್ತನೆಗಳ ಸೇರಿಕೊಂಡು ನಾವು ಹಕ್ಕನ್ನು ಪಡೆಯೋಕ್ಕೆ ಸಂಘಟಿತರಾಗಿರೋ ಸಂದರ್ಭದಲ್ಲಿ ಏನು ಈ ಒಳ ಮೀಸಲಾತಿ ಹೋರಾಟ ಮಾಡ್ತಿರೋ ಮಾದಿಗ ಸಹೋದರರು ನಮ್ಮನ್ನು ಗಮನಿಸಿ, ಪಾಪ ಇವ್ರಿಗೆ ವಂಚಿತವಾಗಿದೆ ಸಣ್ಣ ಸಮುದಾಯ, ಇವರು ಧ್ವನಿ ಇಲ್ದಿದ್ದ ಸಮುದಾಯ ಅಂತೇಳಿ ಜೊತೆಗೆ ಕರ್ಕೊಂಡು ಒಳ ಮೀಸಲಾತಿ ಹೋರಾಟಕ್ಕೆ ತೋಡಿಸ್ಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಈಗ ಮೊನ್ನೆ 16ಕ್ಕೆ ಹೋಗಿದ್ದು 19ಕ್ಕೆ ಇದು ಏನು ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಅನುಸಾರ, ಸರ್ವೋಚ್ಚ ಪೀಠದ ಆದೇಶ ಅನುಸಾರ ಇಲ್ಲಿ ಆಯಾ ರಾಜ್ಯಗಳಿಗೆ ಅದನ್ನು ಅನುಷ್ಠಾನ ಮಾಡೋ ಅಧಿಕಾರ ಇದೆ. ಆಮೇಲೆ ನೀವು ಮಾಡಬೇಕು ಅಂಥೇಳಿ ಏನು ಸರ್ಕಾರಗಳಿಗೆ ಜವಾಬ್ದಾರಿ ಕೊಡ್ತಾ ಅದರಂತೆ ಈಗ ಕರ್ನಾಟಕ ಸರ್ಕಾರನೂ ಕೂಡ ನಾಗಮೋಹನ್ ಆಯೋಗ ಏಕಸದಸ್ಯ ಪೀಠ ಆಯೋಗ ಮಾಡ್ತು. ಆಯೋಗನೂ ಕೂಡ ಭಾಳ ಸುಪ್ರೀಂ ಕೋರ್ಟ್ ಆದೇಶ ಅನುಸಾರ ಮತ್ತು ಭಾಳ ನ್ಯಾಯಬದ್ಧ, ಇದುವರೆಗೆ ಆಯೋಗ ಮಾಡಿರೋಕ್ಕಿಂತ ಭಾಳ ಕರಾರುವಕ್ಕಾಗಿ, ಭಾಳ ಸಿಸ್ಟಮೆಟಿಕ್ ಆಗಿ, ಭಾಳ ಸಾಮಾಜಿಕ ನ್ಯಾಯದಡಿಯಲ್ಲಿ ಆಯೋಗ 5 ಗುಂಪುಗಳಾಗಿ ಮಾಡಿತ್ತು. ನಾವು ಅಲೆಮಾರಿಗಳು 49 ಇದ್ದು ಮತ್ತು ಬೇರೆ ಸಮುದಾಯಗಳು 10ಕ್ಕೆ ಸೇರಿ ನಮಗೆ 5 ಲಕ್ಷ ಚಿಲ್ಲರೆ, ಅದಕ್ಕೊಂದು ಮಾನದಂಡ ಬೇಕಾಗುತ್ತೆ 1% ಕೊಡೋಕ್ಕೆ. 1% ಕೊಟ್ಟು ಸರ್ವೋಚ್ಚ ನ್ಯಾಯಾಲಯ ಆದೇಶದಂಥ ನಮಗೆ ಪ್ರಿಯಾರಿಟಿ ಮೇಲೆ, ಆದ್ಯತೆ ಮೇಲೆ ನಮಗೆ 5 ಗ್ರೂಪಲ್ಲಿ ABCDEF ಅಂತ ಅಂತ ಏನು ಮಾಡಿತ್ತು, ಎ ಗ್ರೂಪಲ್ಲಿ ನಮ್ಗೆ ಹಾಕಿತ್ತು. ಕಾರಣ ಏನಂತ ಹೇಳಿದ್ರೆ ಯಾವುದೇ ಒಂದು ಉದ್ಯೋಗ ಇರ್ಬೋದು, ಮತ್ತೊಂದು ಇರ್ಬೋದು, ಎ ಗುಂಪಲ್ಲಿ ಫಸ್ಟ್ ನೋಡಿಕೊಂಡು ಅವ್ರಿಗೆ ಆದ್ಯತೆ ಮೇಲೆ ಅವ್ರು ಕೊಟ್ಟು ಮುಂದೆ ಹೋಗಬೇಕು ಅನ್ನೋದು ಒಂದು ಸಾಮಾಜಿಕ ನ್ಯಾಯನ ಕೊಟ್ಟಿತ್ತು. 2ನೇ ಇದರಲ್ಲಿ ಮಾದಿಗ ಸಮುದಾಯಕ್ಕೆ ಕೊಟ್ಟಿದ್ದು. ಆದರೆ ನಾವು ಭಾಳ ನಿರೀಕ್ಷೆಯಲ್ಲಿ ನಿನ್ನೆ ಸಂಜೆ ಕಾಯ್ಕೊಂಡಿದ್ವಿ, ಅಲೆಮಾರಿ ಸಮುದಾಯಕ್ಕೆ ಒಂದು ಭಾಳ ವರ್ಷದ ಮೇಲೆ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ನಮಗೆ ಹಕ್ಕು ಸಿಗುತ್ತೆ ಅಂತ. ಆದರೆ ನೋಡಿದ್ರೆ ಅದನ್ನು 3 ಗುಂಪು ಮಾಡಿ ನಮ್ಮನ್ನು ಬೋವಿ, ಬಂಜಾರ, ಕೊರ್ಮ, ಕೊರ್ಷ ಇದರಲ್ಲಿ ಹಾಕಿ ನಮಗೆ ಅಲ್ಲಿ ಹಾಕಿದ್ದಾರೆ. ನಾನು ಒಂದು ಹೇಳ್ತೀನಿ, ನಾವು 49 ಜಾತಿ ಮತ್ತು 10 ಬೇರೆ ಜಾತಿಗಳು ಸೇರಿ 5 ಲಕ್ಷ ಚಿಲ್ಲರೆ ಇದ್ದೀವಿ. ಅವರು ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿ ಸೇರಿ 4 ಸಮುದಾಯ 38 ಲಕ್ಷ ಇದೆ. ನಾವು ಮತ್ತು ನಾವು ಈ ಅಲೆಮಾರಿ ಅಸ್ಪೃಶ್ಯ ಅಲೆಮಾರಿಗಳು, ಅವರು ಸ್ಪರ್ಶ ಜಾತಿಯವರು, ಅವ್ರ ಜೊತೆಗೆ ನಾವು ಕಂಪೀಟ್ ಮಾಡೋಕ್ಕಾಗತ್ತಾ? ಇದು ತುಂಬ ಘನಘೋರ ಅನ್ಯಾಯ. ನಾನು ಒಂದು ಮಾತು ಹೇಳ್ತೀನಿ ನಿಮಗೆ, ಇವತ್ತಿನ ನಾಗಮೋಹನ್ ದಾಸ್ ರಿಪೋರ್ಟ್ ಪ್ರಕಾರ ಜನಸಂಖ್ಯೆಯಲ್ಲಿ SC ಜನಸಂಖ್ಯೆಯಲ್ಲಿ ಮಾದಿಗರೇ ಅಧಿಕ ಇರೋದು. 2ನೇ ಸ್ಥಾನದಲ್ಲಿ ಬಲಗೈ ಬರ್ತಾರೆ. ಹಾಗಿದ್ದರೂ ಕೂಡ ಅವರು ಸಂವಿಧಾನಬದ್ಧ ಹಕ್ಕು ಪಡೆಯೋಕ್ಕೆ ಒಳ ಮೀಸಲಾತಿ ತೊಗೊಳಕ್ಕೆ 35 ವರ್ಷ ಹೋರಾಟ ಮಾಡಿದ್ರು. ಅವರು ಅಷ್ಟು ದೊಡ್ಡ ಜನಸಂಖ್ಯೆ ಇದೆ, ಅವರಿಗೆ ಎದುರಿಸೋಕ್ಕಾಗಿಲ್ಲ. ಅಂಥದ್ರನ್ನು ತೊಗೊಂಡೋಗ್ಬಿಟ್ಟು ನೀವು ಅಮಾಯಕ ಅಲೆಮಾರಿಗಳನ್ನ ತೊಗೊಂಡೋಗ್ಬಿಟ್ಟು 5 ಲಕ್ಷ ಇರುವಂಥವ್ರನ್ನ ಅವ್ರಿಗೆ ಮತ್ತೆ ನಮಗೆ ರೈಟ್ ಜೊತೆಗೆ ಹಾಕ್ಬಿಟ್ಟು ಏನು ರೈಟು ಚಲವಾದಿ ಇರ್ಬೋದು, ಒಲೆದಾಸರು ಇರ್ಬೋದು, ಮತ್ತು ಇವ್ರಿಗೆ ಬೋವಿ, ಕೊರ್ಮ, ಕೊರ್ಚರ ಎದುರುಗಡೆ ನಮ್ಮನ್ನು ಫೈಟ್ ಮಾಡೋಕ್ಕಾಗತ್ತಾ? ಸಿದ್ದರಾಮಯ್ಯ ಅವರೇ, ಇದು ಭಾಳ ಘೋರ ಅನ್ಯಾಯ. ಇದು ಅಲೆಮಾರಿಗಳನ್ನು ನೀವು ಪದೇ ಪದೇ ಹೇಳ್ತೀರಿ ನಾನು ವಂಚಿತ ಸಮುದಾಯ ಪರ ಅಂತ. ಇದೇನಾ ನೀವು ವಂಚಿತ ಸಮುದಾಯ ಧ್ವನಿ ಆಗೋದು? ಇದು ನಾವು ಅಕ್ಷಮ್ಯ ಅಪರಾಧ. ಇದು ನಾವು ಖಂಡಿಸ್ತಾ ಇದ್ದೀವಿ. ನಮಗೆ ದಿಕ್ಕಿಲ್ಲ ಮಾದಿಗ ಸಹೋದರರೇ, ನಮಗೆ ನ್ಯಾಯ ಸಿಕ್ಕಿರ್ಬೋದು, ನಿಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಟೆಂಟನ್ನು ಖಾಲಿ ಮಾಡಲ್ಲ, ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ನೀವು ಈ ಅಧಿವೇಶನ ಮುಗಿಯೋದ್ರೊಳಗೆ ನಮಗೆ ಏನು ನಾವು ಕೇಳಿದ್ವಾ? ನಾವು 2% ಕೇಳಿದ್ವಿ ಅಲೆಮಾರಿಗಳು, 2 ರಿಂದ 3 ಕೊಡಿ ಅಂತ. ನೀವು 1% ಕೊಟ್ರಿ. 49 ಅಲ್ಲದೆ ಇನ್ನು 10 ಜಾತಿ ಎಕ್ಸ್ಟ್ರಾ ಸೇರಿಸಿದ್ರಿ. ನಾವೊಂದು ತಾಯಿ ಕರಳಿಂದ ಅನ್ಯೋನ್ಯನಾಗಿ ಆಯ್ತಪ್ಪ ನಾವು ಒಂದೇ ಸಾಕು ಅಂತ ನಾವು ಹೇಳೋ ಕಾಲಕ್ಕೆ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೊಂತೀರಲ್ಲ, ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರೇ? ಹಾಗಾಗಿ ದಯಮಾಡಿ ನೀವು ಇದನ್ನು ಮತ್ತೆ ನಮಗೇನು 1% ಕೊಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಪಡಿಸ್ತೀನಿ. ಜೈ ಭೀಮ್, ಜೈ ಅಲೆಮಾರಿ.